ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. 22 2026 ಸ್ಯಾಟರ್ಡೆ ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸಲ್ಲಿ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು INS ಮಾಂಗ್ರೋಲ್. ಏನಪ್ಪ ನ್ಯೂಸ್ ಅಂದರೆ INS ಮಾಂಗ್ರೋಲ್ ಥರ್ಡ್ ಆಫ್ ದ 8 ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ indigenously designed and constructed by the Cochin Shipyard was delivered to the Indian Navy recently. ಏನಪ್ಪ ಅಂತಂದರೆ ಇದೊಂದು ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾರ್ಕ್ರಾಫ್ಟ್ ASWC ಅಂತ ಕರೀತಾರೆ. ಇದು ಥರ್ಡ್ ಒನ್. ಟೋಟಲ್ ಆಗಿ 8 ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದರಲ್ಲಿ 3 ಕನ್ಸ್ಟ್ರಕ್ಟ್ ಮಾಡಿ ಇವಾಗ ಇಂಡಿಯನ್ ನೇವಿ ಕೊಡಲಾಗಿದೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಯಾರು? ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್. ಕೀವರ್ಡ್ ಏನು? ಇಂಡಿಜಿನಸ್ ಅಂದರೆ ಭಾರತದಲ್ಲೇ ಮಾಡಿರುವಂಥದ್ದು. ಅಬೌಟ್ INS ಮಾಂಗ್ರೋಲ್ ಅಂದರೆ ಇಟ್ ಈಸ್ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ. ಥರ್ಡ್ ಇದೆ. ಇದರಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಕೊಚಿನ್ ಶಿಪ್ಯಾರ್ಡ್. ಇಟ್ ಈಸ್ ಡಿಸೈನ್ಡ್ ಪ್ರೈಮರ್ಲಿ ಟು ಫೈಟ್ ಸಬ್ಮರೀನ್ ವಾರ್ಫೇರ್ಸ್ ಆಪರೇಷನ್ಸ್ ಇನ್ ಶಾಲೋ ಕೋಸ್ಟಲ್ ವಾಟರ್ಸ್ ವೇರ್ ಡಿಟೆಕ್ಟಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ಸಬ್ಮರೀನ್ಸ್ ಕ್ಯಾನ್ ಬಿ ಪರ್ಟಿಕ್ಯುಲರ್ಲಿ ಚಾಲೆಂಜಿಂಗ್. ಓಕೆ, ಸೊ ಸಿಂಪಲಾಗಿ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದನ್ನು ನೇಮ್ ಮಾಡಿರೋದು ಯಾವುದಪ್ಪ ಅಂತಂದರೆ ಇಟ್ ಈಸ್ ನೇಮ್ಡ್ ಆಫ್ಟರ್ ಮಾಂಗ್ರೋಲ್. ಮಾಂಗ್ರೋಲ್ ಅಂದರೆ ಇಟ್ ಈಸ್ ಅ ಹಿಸ್ಟೋರಿಕ್ ಆ್ಯಂಡ್ ಸ್ಟ್ರಾಟಜಿಕಲಿ ಸಿಗ್ನಿಫಿಕೆಂಟ್ ಕೋಸ್ಟಲ್ ಟೌನ್ಶಿಪ್ ಇನ್ ಗುಜರಾತ್ ಸೂರತ್ ಡಿಸ್ಟ್ರಿಕ್ಟ್. ಸೊ ಈ ಪರ್ಟಿಕ್ಯುಲರ್ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ INS ಮಾಂಗ್ರೋಲ್ ಬಗ್ಗೆ ಕೇಳಿಲ್ಲ ಅಂದರೂ ಕೂಡ ಮಾಂಗ್ರೋಲ್ ಅಂತ ಇರುವಂತಹ ಪ್ಲೇಸ್ ಯಾವುದಕ್ಕೆ ಫೇಮಸ್ ಅಂತ ಕೇಳಬಹುದು. ಹಿಸ್ಟೋರಿಕಲಿ ಒಂದು ಸಿಗ್ನಿಫಿಕೆಂಟ್ ಕೋಸ್ಟಲ್ ಟೌನ್ಶಿಪ್ ಇದು. ಸೊ ರೂಲ್ಸ್ ಆ್ಯಂಡ್ ಆಪರೇಷನ್ಸಲ್ಲಿ ಆಗಲೇ ಹೇಳ್ದಂಗೆ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಎಲ್ಲಿ ಶಾಲೋ ವಾಟರ್ ಕೋಸ್ಟಲ್ಸಲ್ಲಿ ಮಾಡುವಂಥದ್ದು. ಅಂಡರ್ ವಾಟರ್ ಸರ್ವೆಲೆನ್ಸ್ ಮಾಡುತ್ತೆ. ಇದು ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ಸ್ಗೂ ಕೂಡ ಹೆಲ್ಪ್ ಮಾಡಲಾಗುತ್ತೆ. ಲೋ ಇಂಟೆನ್ಸಿಟಿ ಮ್ಯಾರಿಟೈಮ್ ಆಪರೇಷನ್ಸ್ನ ಯೂಸ್ ಮಾಡಲಾಗುತ್ತೆ. ಇದನ್ನು ಮೈನ್ ಲೇಯಿಂಗ್ ಕ್ಯಾಪಬಿಲಿಟೀಸ್ ಕೂಡ ಇದರಲ್ಲಿ ಇದೆ. ಓಕೆ, ಸೊ ಕೀ ಫೀಚರ್ಸ್ ಏನಪ್ಪ ಅಂದರೆ ಟೋಟಲ್ ಲೆಂತ್ 78 ಮೀಟರ್ಸ್ ಇದೆ. ಡಿಸ್ಪ್ಲೇಸ್ಮೆಂಟ್ ಟನ್ ಟೋಟಲ್ ಆಗಿ 900 ಟನ್ಸ್ ಇದೆ. ಮ್ಯಾಕ್ಸಿಮಮ್ ಸ್ಪೀಡ್ 25 ನಾಟ್ಸ್ ಇದೆ. ಪ್ರಪಲ್ಷನ್ ಡೀಸೆಲ್ ಎಂಜಿನ್, ವಾಟರ್ ಜೆಟ್ ಪ್ರಪಲ್ಷನ್ ಸಿಸ್ಟಮ್ ಇದೆ. ಇಂಡಿಜಿನಸ್ ಕಂಟೆಂಟ್ ಓವರ್ 80% ಆಫ್ ದ ಟೋಟಲ್ ಕಂಟೆಂಟ್ನ ಇಂಡಿಯಾದಲ್ಲೇ ಮಾಡಲಾಗಿದೆ. ಆರ್ಮ್ಡ್ ವಿತ್ ಲೈಟ್ ವೇಟ್ ಟಾರ್ಪಿಡೋಸ್ ಜೊತೆಗೆ ಇಂಡಿಜಿನಸ್ ಬಿಲ್ಟ್ ASW ರಾಕೆಟ್ಸ್ ಫಿಟೆಡ್ ವಿತ್ ಶಾಲೋ ವಾಟರ್ ಸೋನಾರ್ಸ್ ಎಲ್ಲದೂ ಕೂಡ ಇದೆ. ಇದೆಲ್ಲ ನಾಟ್ ನೆಸೆಸರಿ, ಬಟ್ ಇದು ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಕ್ಲಾಸಿಫಿಕೇಶನ್ ರೂಲ್ಸ್ ಆಫ್ ಡೆಟ್ ನಾರ್ಸ್ಕೆ ವೆರಿಟಾಸ್. ಏನಪ್ಪ ಡೆಟ್ ನಾರ್ಸ್ಕೆ ವೆರಿಟಾಸ್ ಅಂತಂದರೆ ಇಟ್ ಈಸ್ ದ ವರ್ಲ್ಡ್ಸ್ ಲೀಡಿಂಗ್ ಕ್ಲಾಸಿಫಿಕೇಶನ್ ಸೊಸೈಟಿ ಆ್ಯಂಡ್ ರಿಕಗ್ನೈಸ್ಡ್ ಅಡ್ವೈಸರ್ ಫಾರ್ ದ ಮ್ಯಾರಿಟೈಮ್ ಇಂಡಸ್ಟ್ರಿ. ಓಕೆ, DNV ಅಥವಾ ಡೆಟ್ ನಾರ್ಸ್ಕೆ ವೆರಿಟಾಸ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಮ್ಯಾರಿಟೈಮ್ ಇಂಡಸ್ಟ್ರಿ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಬರುವಂಥ ಒಂದು ಪರ್ಟಿಕ್ಯುಲರ್ ಸೊಸೈಟಿ ಅಂತ ಹೇಳ್ಬೋದು. ಸೊ ಇದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಅಂಡರ್ ವಾಟರ್ ವಾರ್ಫೇರ್ ಕ್ಯಾಪಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಇಂಡಿಯಾಸ್ ಲಿಟ್ರಲ್ ಝೋನ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆತ್ಮನಿರ್ಭರ್ ಭಾರತ್ ಪ್ರಮೋಟ್ ಮಾಡುತ್ತೆ. ಯಾಕಂದರೆ ಇದು ಇಂಡಿಜಿನಸ್ ಬಿಲ್ಡ್ ಮಾಡಿರುವಂಥ ಒಂದು ಏರ್ಕ್ರಾಫ್ಟ್ ಸಿ ಕ್ರಾಫ್ಟ್ ಇದು. ಆ್ಯಂಡ್ ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ದ ಫಾರಿನ್ ಪ್ಲಾಟ್ಫಾರ್ಮ್ಸ್. ಇದರಿಂದ ಎಕ್ಸ್ಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸ್ಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ. ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಇಂಪೋರ್ಟ್ ಬಿಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಆ್ಯಡ್ಸ್ ಟು ದ ಇಂಡಿಯನ್ ನೇವಿ ಕ್ಯಾಪಬಿಲಿಟಿ ಟು ಕೌಂಟರ್ ಗ್ರೋವಿಂಗ್ ಅಂಡರ್ ವಾಟರ್ ಥ್ರೆಟ್ ಇನ್ ದ ಇಂಡಿಯನ್ ಓಷನ್ ರೀಜನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಅಂತ ಹೇಳ್ಬೋದು. INS ಮಾಂಗ್ರೋಲ್. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ದ ಹಿಂದೂ ಅಲ್ಲಿ ಬಂದಿರುವಂಥ ಒಂದು ಎಡಿಟೋರಿಯಲ್. ಸೊ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ UDISC ಪ್ಲಸ್ 2025-26 ರಿಪೋರ್ಟ್ ಬಗ್ಗೆ ಮಾತಾಡುತ್ತೆ. ಸೊ ಇದು ಯಾವುದೇ ರಿಪೋರ್ಟ್ ಇದು? ಬೇಸಿಕಲಿ ಇಂಡಿಯನ್ ಸ್ಕೂಲ್ಸ್ ಬಗ್ಗೆ ಕೊಡುವಂಥ ಒಂದು ರಿಪೋರ್ಟ್ ಇದು. ಸೊ ಇದರಲ್ಲಿ ಪ್ರೋಗ್ರೆಸ್ ಇನ್ ಸ್ಕೂಲ್ ಎಜುಕೇಷನ್, ಪರ್ಸಿಸ್ಟೆಂಟ್ ಡಿಸ್ಪ್ಯಾರಿಟೀಸ್, ನೀಡ್ ಫಾರ್ ಗ್ರೇಟರ್ ಇಕ್ವಾಲಿಟಿ ಅಂತ ಇಕ್ವಿಟಿ ಅಂತ ಇದೆ. ಸೊ ಏನು ನೋಡ್ಕೊಂಬರೋಣ. ಬಿಗ್ ಪಿಕ್ಚರ್ ಅಂತಂದರೆ ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಸ್ಕೂಲ್ಸ್ ಇದೆ? ಟೋಟಲ್ 1.47 ಲ್ಯಾಕ್ ಸ್ಕೂಲ್ಸ್ ಇದೆ. ಅದರಲ್ಲಿ 24 crore ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ. 1.02 crore ಸ್ಟೂಡೆಂಟ್ಸ್ ಅದರಲ್ಲಿ ಇದ್ದಾರೆ. ಕೀ ಪ್ರೋಗ್ರೆಸ್ ಏನಪ್ಪ ಅಂತಂದರೆ ಹೈಯರ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಆಗಿದೆ. ಜೊತೆಗೆ ಸ್ಟೂಡೆಂಟ್ ರಿಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಡ್ರಾಪ್ಔಟ್ ರೇಟ್ಸ್ ಕಡಿಮೆ ಆಗಿದೆ. ವೆರಿ ಬಿಗ್ ಪ್ಲಸ್ ಅಂತ ಹೇಳ್ಬೋದು. ಆಮೇಲೆ ಬೆಟರ್ ಟೀಚರ್ ಅವೈಲಬಿಲಿಟಿ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪ್ರೂವ್ ಆಗಿದೆ. ಗರ್ಲ್ಸ್ ಪಾರ್ಟಿಸಿಪೇಷನ್ ಆ್ಯಂಡ್ ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್ ಕೂಡ ಇಂಪ್ರೂವ್ ಆಗಿದೆ. ಆ್ಯಂಡ್ ದೆನ್ ಮೋಸ್ಟ್ ಚಿಲ್ಡ್ರನ್ ಹ್ಯಾವ್ ಅ ಸ್ಕೂಲ್ ವಿತ್ ಇನ್ ರೀಸನಬಲ್ ಡಿಸ್ಟೆನ್ಸ್. ಸೊ ಎಲ್ಲದರಲ್ಲೂ ಕೂಡ ಎನ್ರೋಲ್ಮೆಂಟ್ ಆಗಲಿ ಒಳ್ಳೆ ಪಾಸಿಟಿವ್ಸಲ್ಲಿ ಇಂಪ್ರೂವ್ ಆಗಿದೆ. ಮುಂದೆ ಏನು ಇಶ್ಯೂಸ್ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಗರ್ಲ್ಸ್ ಎನ್ರೋಲ್ಮೆಂಟ್ ಈಸ್ ಹೈಯರ್ ದೆನ್ ಬಾಯ್ಸ್ ಇನ್ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ವೆರಿ ಇಂಪಾರ್ಟೆಂಟ್. ಯಾವ ಥರ ಅಂದರೆ ಒಂದು ಬಿಹೇವಿಯರಲ್ ಚೇಂಜನ್ನು ಸೊಸೈಟಿ ತೋರಿಸ್ಕೊಡುತ್ತೆ. ಮುಂಚೆ ಎಲ್ಲ ವಿಮೆನ್ ಅಥವಾ ಗರ್ಲ್ಸ್ ಚೈಲ್ಡ್ಸಿಗೆ ಸ್ಟಡಿ ಮಾಡೋದಕ್ಕೆ ಅಷ್ಟೊಂದು ಅವಕಾಶ ಇದ್ದಿಲ್ಲ. ಇವಾಗ ಏನು ಮಾಡ್ತಾರೆ ಅಂದರೆ ಫ್ಯಾಮಿಲಿಯಲ್ಲೂ ಕೂಡ ವಿಮೆನ್ ಎಂಪವರ್ಮೆಂಟ್ ಮಾಡೋದಕ್ಕೋಸ್ಕರ ಗರ್ಲ್ ಎಜುಕೇಷನ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ. ಹಾಗಾಗಿ ಅವ್ರನ್ನೂ ಕೂಡ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಬಟ್ ಇಶ್ಯೂಸ್ ಏನಪ್ಪ ಅಂತಂದರೆ ರೀಜನಲ್ ಆ್ಯಂಡ್ ಸೋಷಿಯಲ್ ಇಂಬ್ಯಾಲೆನ್ಸಸ್ ಇನ್ನೂ ಕೂಡ ಹಾಗೆ ಇದೆ. ಆಧಾರ್ ಸೀಡಿಂಗ್ ಸ್ಟೂಡೆಂಟ್ಸ್ ಪ್ರಕಾರ ನೋಡಿದರೆ ನ್ಯಾಷನಲ್ ಅವರೇಜ್ ಟೋಟಲ್ 90.2% ಇದೆ. ಹೈಯೆಸ್ಟ್ ಆಂಧ್ರ ಪ್ರದೇಶದಲ್ಲಿ 99.6% ಇದ್ದರೆ ಮೇಘಾಲಯದಲ್ಲಿ ಜಸ್ಟ್ 35% ಇದೆ. ಸೋಷಿಯಲ್ ಕಂಪೋಸಿಷನ್ ಆಫ್ ಎನ್ರೋಲ್ಮೆಂಟಲ್ಲಿ ಹೈಯೆಸ್ಟ್ ನಂಬರ್ ಆಫ್ ST ಅಲ್ಲಿದೆ. ಲಕ್ಷದ್ವೀಪ್, ಮಿಜೋರಾಂ, ಮೇಘಾಲಯ, ಲಡಾಖಲ್ಲಿದೆ. ಹೈಯೆಸ್ಟ್ SC ಪಂಜಾಬಲ್ಲಿದೆ. ಹೈಯೆಸ್ಟ್ OBC ತಮಿಳುನಾಡು, ಗುಜರಾತಲ್ಲಿದೆ. ಸೊ ನ್ಯಾಷನಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ
ಬೈ ಸೋಷಲ್ ಕ್ಯಾಟಗರಿ ಮಾಡಿದರೆ OBC 14% ಇದೆ, ಜನರಲ್ 27% ಇದ್ದಾರೆ, SC 17%, ST 10% ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಏನಂತಂದರೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆದರೂ ಕೂಡ ಇಶ್ಯೂಸ್ ಹಾಗೆ ನಡೀತಾ ಇದೆ. ಸೋಷಿಯಲ್ ಇಂಬ್ಯಾಲೆನ್ಸ್ ಮತ್ತು ರೀಜನಲ್ ಇಂಬ್ಯಾಲೆನ್ಸಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಇಶ್ಯೂಸ್. ಎನ್ರೋಲ್ಮೆಂಟ್ ಮತ್ತು GR ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬಗ್ಗೆ ಕನ್ಸಿಡರ್ ಮಾಡಿದರೆ ಟೋಟಲ್ ಯಾವುದು ಬೆಸ್ಟ್ ಪರ್ಫಾರ್ಮಿಂಗ್ ಮತ್ತು ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಯಾವುದಪ್ಪ ಅಂತಂದರೆ ಫೌಂಡೇಶನಲ್ ಎನ್ರೋಲ್ಮೆಂಟಲ್ಲಿ ಮೇಘಾಲಯ ಹೈಯೆಸ್ಟ್ ಇದೆ, 131% ಇದೆ. ಲೋಯೆಸ್ಟ್ ಬಿಹಾರದಲ್ಲಿದೆ. ಪ್ರಿಪರೇಟರಿ ಒಳಗಡೆ ನೆಕ್ಸ್ಟ್ ಬರುವಂಥ ಹೈಯರ್ ಲೆವೆಲಲ್ಲಿ ಮೇಘಾಲಯ ಹೈಯೆಸ್ಟ್ ಇದೆ, 171. ಗುಜರಾತಲ್ಲಿ 74 ಇದೆ ಲೋಯೆಸ್ಟ್. ಮಿಡಲಲ್ಲಿ 118 ಚಂಡೀಗಢ ಮತ್ತು ಮೇಘಾಲಯ ಜಾಸ್ತಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದೆ. ಬಿಹಾರ್ ಕಡಿಮೆ ಲಾಸ್ಟ್. ಸೆಕೆಂಡ್ರಿ ಎಜುಕೇಷನಲ್ಲಿ 109 ಚಂಡೀಗಢಲ್ಲಿ ಜಾಸ್ತಿ ಆಗಿದೆ, ಬಿಹಾರದ ಕಡಿಮೆ ಇದೆ. ಸೊ ನೋಡಿ, ಸೊ ಮೇಘಾಲಯ ಈಸ್ ಪರ್ಫಾರ್ಮಿಂಗ್ ವೆರಿ ವೆಲ್. ಚಂಡೀಗಢ ಮತ್ತು ಮೇಘಾಲಯ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಬಿಹಾರ್ ಆ್ಯಸ್ ಆಲ್ವೇಸ್ ವರ್ಸಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ನೊಂದು ಇದರಲ್ಲಿ ತೋರಿಸಿರುವಂಥ ರಿಪೋರ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಟೀಚರ್ ಅವೈಲಬಿಲಿಟಿ ಅಂದರೆ ಪೀಪಲ್ ಟು ಟೀಚರ್ ರೇಷಿಯೋ ಇದೇನಾಗುತ್ತದೆ ಅಂದರೆ ವೇರಿ ಆಗುತ್ತೆ ಬೇರೆ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದರೆ. ಹೈಯೆಸ್ಟ್ ಸೆಕೆಂಡ್ರಿದರಲ್ಲಿ ಜಾರ್ಖಂಡದಲ್ಲಿ 43 ಇದೆ, ಲೋಯೆಸ್ಟ್ ಸಿಕ್ಕಿಮಲ್ಲಿ 6 ಇದೆ. ಅಂದರೆ ರೂರಲ್ ಆ್ಯಂಡ್ ರಿಮೋಟ್ ಸ್ಕೂಲ್ ಟೀಚರ್ ಫೇಸ್ ಶಾರ್ಟೇಜಸ್ ಆ್ಯಂಡ್ ಮಲ್ಟಿಗ್ರೇಡ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಡ್ಯೂಟೀಸ್. ಓಕೆನಾ. ಸೊ ರೂರಲ್ ಏರಿಯಾ ಮತ್ತು ರಿಮೋಟ್ ಏರಿಯಾದಲ್ಲಿ ಟೀಚರ್ ಶಾರ್ಟೇಜಸ್ ಜಾಸ್ತಿ ಇದೆ. ಆ್ಯಸ್ ಅ ರಿಸಲ್ಟ್ ಏನಪ್ಪ ಅಂತಂದರೆ ಹೈ ಪೀಪಲ್ ಟು ಟೀಚರ್ ರೇಷಿಯೋ ಇರುತ್ತೆ, ಅಂದರೆ ಲೆಸ್ ಇಂಡಿವಿಜುವಲ್ ಅಟೆನ್ಷನ್. ಪೀಪಲ್ ಟು ಟೀಚರ್ ರೇಷಿಯೋ ಅಂತಂದರೆ ಎಷ್ಟು ಸ್ಟೂಡೆಂಟ್ಸಿಗೆ 100 ಸ್ಟೂಡೆಂಟ್ಸ್ಗೆ ಒಂದು ಟೀಚರ್ ಇರ್ತಾರೆ ಅಂತಂದರೆ ಇದು 100:1 ಆಯಿತು. ಓಕೆ, ಫಾರ್ ಎಕ್ಸಾಂಪಲ್ 50 ಸ್ಟೂಡೆಂಟ್ಸಿಗೆ ಒಬ್ಬ ಟೀಚರ್ ಇದ್ದಾರೆ ಅಂತಂದರೆ 50:1 ಆಯಿತು. ಓಕೆನಾ. ಸೊ ಪೀಪಲ್ ಟು ಟೀಚರ್ ರೇಷಿಯೋ ಕಡಿಮೆ ಇದ್ದಷ್ಟು ಬೆಟರ್ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಡ್ರಾಪ್ಔಟ್ ರೇಷಿಯೋ ಬಗ್ಗೆ ಮಾತಾಡ್ಕೊಂಬಂದರೆ ಪ್ರಿಪರೇಟರಿಯಲ್ಲಿ ಹೈಯೆಸ್ಟ್ ಸ್ಟೇಟ್ ಡ್ರಾಪ್ಔಟ್ ರೇಷಿಯೋ ಬಂದಿದೆ, ಹಾಗೇನು ಬಿಹಾರದಲ್ಲಿದೆ. ರನ್ನರ್ ಅಪ್ ಮೇಘಾಲಯ ಇದೆ. ಮಿಡಲಲ್ಲಿ ಹಾಗೇನು ಮತ್ತು ಬಿಹಾರ ಇದೆ. ಉತ್ತರ ಪ್ರದೇಶ ಸೆಕೆಂಡ್ ಇದೆ. ಸೆಕೆಂಡರಿಯಲ್ಲಿ ಹೈಯೆಸ್ಟ್ ಲಡಾಖ್ ಇದೆ ಆ್ಯಂಡ್ ಕರ್ನಾಟಕ ರನ್ನರ್ ಅಪ್ ಇದೆ. ಓಕೆ, ಡ್ರಾಪ್ಔಟ್ ರೇಟ್ಸಲ್ಲಿ. ಸೊ ವೆರಿ ನೆಗೆಟಿವ್ ಅಂತಂದು ಹೇಳ್ಬೋದು ಇದೆಲ್ಲ ಡ್ರಾಪ್ಔಟ್ ರೇಟ್ಸ್. ಅಂದರೆ ಸ್ಕೂಲಿಗೆ ಬರ್ತಾ ಇದ್ದಾರೆ ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಓಕೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ಕ್ಲೂಷನಲ್ಲಿ ಏನು ಹೇಳುತ್ತೆ ಅಂದರೆ ರಿಪೋರ್ಟ್ ಆಕ್ಸೆಸ್ ಟು ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ ಇಂಪ್ರೂವ್ ಆಗಿದೆ, ಬಟ್ ಅಗೇನ್ ರೀಜನಲ್ಲಿ ವೇರಿ ಆಗ್ತಾ ಇದೆ. ರೂರಲ್ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲರ್ನಿಂಗ್ ಎನ್ವಿರಾನ್ಮೆಂಟ್ಸಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ. ಓಕೆ, ಸೊ ಅರ್ಬನಲ್ಲಿ ಬೆಟರ್ ಅವೈಲಬಿಲಿಟಿ ಇದೆ, ರೂರಲಲ್ಲಿ ತುಂಬ ಕಡಿಮೆ ಇದೆ. SC ST ಮೈನಾರಿಟೀಸ್ ಆ್ಯಂಡ್ ಎಕನಾಮಿಕಲಿ ಪೂರ್ ಚಿಲ್ಡ್ರನ್ ಹೈಯರ್ ಬ್ಯಾರಿಯರ್ಸ್ ಇದೆ ಎನ್ರೋಲ್ಮೆಂಟಿಗಾಗಲಿ ಅಟೆಂಡೆನ್ಸ್ಗಾಗಲಿ ಕಾಂಪಿಟೇಷನ್ ಕಂಪೇರ್ ಟು OBC ಮತ್ತು ಜನರಲ್ ಅವರಿಗೆ. ಆ್ಯಂಡ್ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ ನೀಡ್ ಆಕ್ಸೆಸಿಬಲ್ ಕ್ಲಾಸ್ ರೂಮ್ ಫೆಸಿಲಿಟೀಸ್ ಆ್ಯಂಡ್ ಸಪೋರ್ಟ್ ಟೀಚಿಂಗ್. ಬಟ್ ಇವಾಗ ಇದನ್ನು ಅಡಕ್ವೇಟ್ ಆಗಿ ಕೊಡಲಾಗ್ತಾ ಇಲ್ಲ. ಇಟ್ ಈಸ್ ನಾಟ್ ಮೆಟಿಂಗ್ ಅಡಕ್ವೇಟ್ ಆಗಿ. ಸೊ ಪ್ರೆಸೆಂಟ್ ಗ್ಯಾಪ್ ಏನಪ್ಪ ಅಂದರೆ ಫಸ್ಟ್ ಹೈಯೆಸ್ಟ್ ರೀಜನಲ್ ಇನ್ಇಕ್ವಾಲಿಟಿ ಇದೆ, ಸೋಷಿಯಲ್ ಡಿಸ್ಪ್ಯಾರಿಟೀಸ್, ಅನ್ಇಕ್ವಲ್ ಟೀಚರ್ ಡಿಸ್ಟ್ರಿಬ್ಯೂಷನ್ ಇದೆ, ಡ್ರಾಪ್ಔಟ್ ರೇಟ್ಸ್ ಹೈ ಇದೆ, ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸ್ ರೂರಲ್ ಹಿಲ್ಲಿ ಟ್ರೈಬಲ್ ಮತ್ತು ಬಾರ್ಡರ್ ಏರಿಯಾಸಲ್ಲಿ ಜಾಸ್ತಿ ಇದೆ, ಡಿಜಿಟಲ್ ರಿಸೋರ್ಸಸ್ ಕೂಡ ಕಡಿಮೆ ಇದೆ. ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಆರ್ಟಿಕಲಲ್ಲಿ ಒಂದು ಡಿಪ್ರೈವ್ಡ್ ರೀಜನಲ್ಲಿ ಅಕಾರ್ಡಿಂಗ್ ಟು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಪ್ರಕಾರ ಡಿಪ್ರೈವ್ಡ್ ರೀಜನ್ಸಲ್ಲಿ ಟಾರ್ಗೆಟೆಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹಿಲ್ಲಿ ರೀಜನ್ಸ್ ಆಗಲಿ, ರೂರಲ್ ರೀಜನ್ಸಲ್ಲಾಗಲಿ, ಆಮೇಲೆ ಟ್ರೈಬಲ್ ರೀಜನ್ಸಲ್ಲಾಗಲಿ ಪ್ರಾಪರಾಗಿ ಟಾರ್ಗೆಟೆಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಂಡ್ ದೆನ್ ಇಕ್ವಿಟೇಬಲ್ ಟೀಚರ್ ಡೆವಲಪ್ಮೆಂಟ್ ಕೂಡ ಮಾಡಬೇಕು. ಆಮೇಲೆ ಡಿಜಿಟಲ್ ಮತ್ತು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಆಮೇಲೆ ಸ್ಪೆಷಲ್ ಸಪೋರ್ಟ್ ವಲ್ನರೇಬಲ್ ಸ್ಟ್ರಕ್ಚರ್ ಆಫ್ ದಿ ಸೊಸೈಟಿಗೆ, ಸ್ಟಾರ್ಟ್ ಆಫ್ ದ ಸೊಸೈಟಿಗೆ SC ST ಮೈನಾರಿಟೀಸ್ ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ಸೆಕೆಂಡರಿ ಟ್ರಾನ್ಸಿಷನ್ ಮತ್ತು ರಿಟೆನ್ಷನ್ಗೆ ಫೋಕಸ್ ಮಾಡಲೇಬೇಕಾಗುತ್ತೆ ನಾವು. ಯಾಕೆಂದರೆ 7th 8th ಕ್ಲಾಸ್ನ ಓದಿ ಮುಂದೆ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಿಲ್ಲ ಅಂತಂದರೆ ಜಾಬ್ ಎಲ್ಲ ಸಿಗೋಲ್ಲ. ಯಾಕಂದರೆ ಜಾಬ್ ಯಾವುದ್ರ ಮೇಲೆ ನೋಡುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಹೈಯರ್ ಎಜುಕೇಷನ್. ನೆಕ್ಸ್ಟ್ ಜೊತೆಗೆ ಇನ್ಕ್ಲೂಸಿವ್ ಮತ್ತು ಆಕ್ಸೆಸಿಬಲ್ ಸ್ಕೂಲ್ಸ್ ಕೂಡ ನಾವು ಕೊಡಬೇಕಾಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಥವಾ ಫಿಸಿಕಲಿ ಪೀಪಲ್ ವಿತ್ ಡಿಸಬಿಲಿಟೀಸ್, PWD ಪೀಪಲ್ ಡಿಸಬಿಲಿಟೀಸ್ ಕೂಡ ಅವ್ರಿಗೂ ಕೂಡ ನಾವು ಇನ್ಕ್ಲೂಡ್ ಮಾಡೋಕ್ಕಾಗುತ್ತೆ. ಸೊ ಫೋಕಸ್ ಏನಂದರೆ ಇಕ್ವಿಟಿ ಪ್ಲಸ್ ಇನ್ಕ್ಲೂಷನ್ ಪ್ಲಸ್ ಕ್ವಾಲಿಟಿ ಈಸ್ ಈಕ್ವಲ್ ಟು ಸ್ಟ್ರಾಂಗರ್ ಎಜುಕೇಷನ್. ಇದು ಬೇಕಾಗಿರುವಂಥದ್ದು ಇವಾಗ ನೀಡ್ ಆಫ್ ದಿ ಅವರ್. ಓಕೆ, ಸೊ ಕೀ ಟೇಕ್ ಅವೇ ಅಂತಂದರೆ ಪ್ರೋಗ್ರೆಸ್ ನಡೀತಾ ಇದೆ ಬಟ್ ಡಿಸ್ಪ್ಯಾರಿಟೀಸ್ ತುಂಬ ಹೈ ಇದೆ. ಸೊ ಇವಾಗ ಏನಂತಂದರೆ ಇದನ್ನು ಈಕ್ವಲ್ ಮಾಡ್ಬೇಕು ನಾವು. ಇವಾಗ ಪ್ರೋಗ್ರೆಸ್ ನಡೀತಂಗೆ ಡಿಸ್ಪ್ಯಾರಿಟೀಸ್ನ ಕಡಿಮೆ ಮಾಡ್ತಾ ಹೋಗಬೇಕು. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಡಾಟಾ ಚೆನ್ನಾಗಿ ಕೊಟ್ಟಿದ್ದಾರೆ, ಪಾಯಿಂಟ್ಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಮೇನ್ಸಲ್ಲಿ ಇವನ್ನ ನೀವು ಯೂಸ್ ಮಾಡ್ಕೋಬೋದು. ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಏರ್ವೆಬೋ ವ್ಯಾಕ್ಸಿನ್. ಏನಪ್ಪ ಅಂದರೆ ರೀಸೆಂಟ್ ನ್ಯೂಸ್ ಏನಂತಂದರೆ WHO ಆ್ಯಂಡ್ ಇಟ್ಸ್ ಪಾರ್ಟ್ನರ್ ಹ್ಯಾವ್ ಅನೌನ್ಸ್ ದ್ಯಾಟ್ ಕಾಂಗೋ ವಿಲ್ ರಿಸೀವ್ 70,000 ಡೋಸಸ್ ಆಫ್ ಏರ್ವೆಬೋ ವ್ಯಾಕ್ಸಿನ್. ಸೊ ಹಾಗಾದರೆ ಏನಪ್ಪ ಇದು ವ್ಯಾಕ್ಸಿನ್ ಯಾವುದಕ್ಕಂತಂದರೆ ಇಟ್ ಈಸ್ ಅ ವ್ಯಾಕ್ಸಿನ್ ಲೈಸೆನ್ಸ್ ಟು ಯೂಸ್ ಅಗೇನ್ಸ್ಟ್ ಎಬೋಲಾ ವೈರಸ್ ಡಿಸೀಸ್. ಓಕೆ, ಒನ್ ಆಫ್ ದ ವರ್ಸ್ಟ್ ಡಿಸೀಸ್ ಇನ್ ದ ವರ್ಲ್ಡ್ ಅಂದರೆ ಎಬೋಲಾ. ಸೊ ಎಬೋಲಾ ಅಪೋಸಿಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ವ್ಯಾಕ್ಸಿನ್ ಯಾವುದು, ಏರ್ವೆಬೋ. ಓಕೆ, ಸೊ ಇಟ್ ಈಸ್ ರೆಪ್ಲಿಕೇಶನ್ ಕಾಂಪಿಟೆಂಟ್ ಲೈವ್ attenuated recombinant vascular stomatitis virus vaccine. So not necessary to remember all these things, just remember ಏನಪ್ಪ ಅಂತಂದರೆ ಇದು
ಎಬೋಲಾ ಅಪೋಸಿಟ್ ಆಗಿ ಯೂಸ್ ಮಾಡುವಂಥ ವ್ಯಾಕ್ಸಿನ್ ಇದು. ಇಟ್ ಕಂಟೇನ್ಸ್ ಓನ್ಲಿ ಒನ್ ಪ್ರೋಟೀನ್ ಫ್ರಮ್ ಝೈರ್ ಎಬೋಲಾ ವೈರಸ್ ಆ್ಯಂಡ್ ಕೆನಾಟ್ ಕಾಸ್ ಎಬೋಲಾ ವೈರಸ್ ಡಿಸೀಸ್. ಓಕೆನಾ, ಯಾಕೆ ಇದು ಅಟೆನ್ಯೂಯೇಟೆಡ್ ರೀಕಾಂಬಿನೆಂಟ್ ಇದರಲ್ಲಿದೆ. ನೆಕ್ಸ್ಟ್, ಇಂಡಿಕೇಟೆಡ್ ಫಾರ್ ಆಕ್ಟಿವ್ ಇಮ್ಯುನೈಸೇಷನ್ ಆಫ್ ಇಂಡಿವಿಜುವಲ್ಸ್ 1 year of age or older. ಸರಿನಾ, ಆ್ಯಂಡ್ ಇಟ್ ಡಸ್ ನಾಟ್ ಪ್ರೊವೈಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅದರ್ ಸ್ಪೀಸೀಸ್ ಆಫ್ ಆರ್ಥೋ ಎಬೋಲಾ ವೈರಸಸ್ ಆರ್ ಆರ್ಥೋ ಮಾರ್ಬರ್ಗ್ ವೈರಸಸ್. ಓಕೆನಾ, ಸೊ ಓನ್ಲಿ ಇದ್ರ ಮೇಲೆ ಯಾವುದು ಎಬೋಲಾ ವೈರಸ್ ಡಿಸೀಸ್ಗೆ ಅಷ್ಟೇ ಇದು ಆ್ಯಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸರಿನಾ, ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ವ್ಯಾಕ್ಸಿನ್ ಅಡ್ಮಿನಿಸ್ಟರ್ ಮಾಡ್ತಾರೆ. ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ಡ್ ಇನ್ 1 ಎಬೋಲಾ ವೈರಸ್ ಪ್ರೋಟೀನ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದೇ ಅಂದರೆ ಝೈರ್ ಎಬೋಲಾ ವೈರಸಿಂದ ಪ್ರೋಟೀನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಪ್ರೋಟೀನ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಆಗುತ್ತೆ. ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಆದಮೇಲೆ ಬಾಡಿಯಲ್ಲಿ ನಮ್ಮ ಹತ್ರ ಇಮ್ಯುನಿಟಿ ಬೆಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಎಬೋಲಾ ವೈರಸ್ ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಮಾಡ್ತಂದರೆ ಆಲ್ರೆಡಿ ಇಲ್ಲಿ ಡೆವಲಪ್ ಆಗಿರುವಂಥ ವೈರಲ್ ಪ್ರೋಟೀನ್ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ದಟ್ ಈಸ್ ಬೇಸಿಕಲಿ ಎಬೋಲಾ ವೈರಸ್. ಸೊ ಟ್ರಾನ್ಸ್ಮಿಷನ್ ಎಬೋಲಾ ಯಾವ ಥರದಿಂದ ಆಗುತ್ತೆ ಅಂತಂದರೆ ಫಸ್ಟ್ ಎಬೋಲಾ ಬಗ್ಗೆ ನೋಡ್ಕೊಂಬರೋಣ. ಸೊ ಎಬೋಲಾ ವೈರಸ್ ಅಂದ್ರೇನು? ಇಟ್ ಈಸ್ ಅ ಸಿವಿಯರ್ ಆ್ಯಂಡ್ ಆಫನ್ಲಿ ಡೆಡ್ಲಿ ವೈರಸ್ ವಿಚ್ ಈಸ್ ಕಾಸ್ಡ್ ಬೈ ಗ್ರೂಪ್ ಆಫ್ ವೈರಸಸ್ ನೋನ್ ಆಸ್ ಆರ್ಥೋ ಎಬೋಲಾ ವೈರಸಸ್. ಫಾರ್ಮಲಿ ಅದಕ್ಕೆ ಎಬೋಲಾ ವೈರಸ್ ಅಂತ ಕರಿತಿದ್ರು, ಇವಾಗ ಅದನ್ನ ಚೇಂಜ್ ಮಾಡಿದರೆ ಆರ್ಥೋ ಎಬೋಲಾ ವೈರಸಸ್ ಅಂತ. ಇದು ಕಂಟೇಜಿಯಸ್ ಅಂದರೆ ಒಬ್ಬ ಪರ್ಸನಿಂದ ಅನದರ್ ಪರ್ಸನ್ಗೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಅಫೆಕ್ಟ್ಸ್ ಬೋತ್ ಹ್ಯೂಮನ್ ಬೀಯಿಂಗ್ಸ್ ಮತ್ತು ನಾನ್ ಹ್ಯೂಮನ್ ಪ್ರೈಮೇಟ್ಸ್ ಅಂದರೆ ಮಂಕಿ ಅವೆಲ್ಲ ಅವ್ರಿಗೂ ಕೂಡ ಅಫೆಕ್ಟ್ ಮಾಡುತ್ತೆ. ಇದನ್ನು ಫಸ್ಟ್ ಐಡೆಂಟಿಫೈ ಮಾಡಿದ್ದು 1976ರಲ್ಲಿ. ಎಲ್ಲಿ ಅಂತಂದರೆ ಸುಡಾನ್ ಮತ್ತು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಐಡೆಂಟಿಫೈ ಮಾಡಲಾಗಿತ್ತು. ಸೊ ಇಟ್ ಪ್ರೈಮರ್ಲಿ ಎಫೆಕ್ಟ್ಸ್ ಯಾವುದು? ರಿಮೋಟ್ ವಿಲೇಜಸ್ ಇನ್ ಸೆಂಟ್ರಲ್ ಆ್ಯಂಡ್ ವೆಸ್ಟ್ ಆಫ್ರಿಕಾದಲ್ಲಿ ಅಫೆಕ್ಟ್ ಮಾಡುತ್ತೆ. ಇಟ್ ಈಸ್ ನೋನ್ ಆಸ್ ಅ ಹೆಮೊರೇಜ್ ಫೀವರ್ ವೈರಸ್ ಬಿಕಾಸ್ ಏನು ಮಾಡುತ್ತೆ? ಇಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ವಿತ್ ದ ಕ್ಲಾಟಿಂಗ್ ಸಿಸ್ಟಮ್ ಆಫ್ ದಿ ಬಾಡಿ ಆ್ಯಂಡ್ ಲೀಡ್ ಟು ಇಂಟರ್ನಲ್ ಬ್ಲೀಡಿಂಗ್ ಆಸ್ ವೆಲ್ ಆಸ್ ಬ್ಲಡ್ ಲೀಕ್ಸ್ ಫ್ರಮ್ ಸ್ಮಾಲರ್ ವೆಸಲ್ಸ್. ಸರಿನಾ? ಸೊ ಸಿಮ್ಟಮ್ಸ್ ಏನಂತಂದರೆ ಫೀವರ್, ಡಯರಿಯಾ, ವಾಮಿಟಿಂಗ್, ಬ್ಲೀಡಿಂಗ್, ಆಫನ್ ಡೆತ್ ಕೂಡ ಆಗುತ್ತೆ. ಇದರಲ್ಲಿ ಟಿಪಿಕಲಿ 5 to 12 days ತಗೊಳುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ ರೇಂಜ್ ಇಸ್ 2 to 21 days ಇರುತ್ತೆ. ಸೊ ಟ್ರಾನ್ಸ್ಮಿಷನ್ ಏನಪ್ಪ ಅಂತಂದರೆ ಇದು ಎನಿಮಲಿಂದ ಹ್ಯೂಮನ್ಗೂ ಕೂಡ ಟ್ರಾನ್ಸ್ಮಿಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಎನಿಮಲಿಂದ ಹ್ಯೂಮನ್ಗೆ ಟ್ರಾನ್ಸ್ಮಿಟ್ ಆಗುವಂಥ ಡಿಸೀಸಿಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಆ್ಯಂಡ್ ದೆನ್ ಹ್ಯೂಮನ್ ಟು ಹ್ಯೂಮನ್ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ ಥ್ರೂ ಬ್ಲಡ್, ಸೆಕ್ರೀಷನ್ಸ್, ಆರ್ಗನ್ಸ್ ಆ್ಯಂಡ್ ಅದರ್ ಬಾಡಿಲಿ ಫ್ಲೂಯಿಡ್ಸಿಂದ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಎಬೋಲಾ ವೈರಸ್ ಆ್ಯಂಡ್ ಎರ್ವೆಬೊ ವ್ಯಾಕ್ಸಿನ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ ಇಟ್ ಇಸ್ ರಿಲೇಟೆಡ್ ಟು ಲೇಕ್ ಎರಿ. ಸೊ ಜಿಯೋಗ್ರಫಿಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಇಸ್ ದ 4th largest ಆ್ಯಂಡ್ ಸದರ್ನ್ ಮೋಸ್ಟ್ ರಿವರ್ ಆಫ್ ದ ಗ್ರೇಟ್ ಲೇಕ್ಸ್. ಏನಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೇಟೆಸ್ಟ್ ನ್ಯೂಸ್ ಯಾಕೆಲ್ಲಿದೆ ಅಂತಂದರೆ ಇದು 1256 megawatt nuclear reactors on the southern shore of Lake Erie in Ohio was unintentionally ಬಿಕಮ್ ಅ ವೈಲ್ಡ್ ಲೈಫ್ ರೆಫ್ಯೂಜ್ ಥರ ಆಗಿದೆ. ಅಲ್ಲಿರುವಂಥ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಏನಾಗಿದೆ ವೈಲ್ಡ್ ಲೈಫ್ ರೆಫ್ಯೂಜ್ ಥರ ಆ್ಯಕ್ಟ್ ಮಾಡ್ತದೆ ಅಂತ. ಅಂದರೆ 1100 acre ಬಫರ್ ಝೋನ್ ಪ್ರೊವೈಡ್ ಮಾಡಲಾಗಿದೆ ಅಲ್ಲಿ ಸರೌಂಡಿಂಗ್ ದಿಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಥ್ರೆಟೆಂಡ್ ಸ್ಪಾಟೆಡ್ ಟರ್ಟಲ್ಸ್ ಎಲ್ಲದೂ ಕೂಡ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ನ್ಯೂಸಲ್ಲಿ ಇದೆ ಇದು. ಸೊ ಲೇಕ್ ಎರಿ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಇಸ್ ಲೊಕೇಟೆಡ್ ಜಸ್ಟ್ ಬಿಲೋ ಲೇಕ್ ಹ್ಯೂರಾನ್, ಬಾರ್ಡರ್ ಟು ಈಸ್ಟ್ ಬೈ ಲೇಕ್ ಒಂಟಾರಿಯೋ ಆ್ಯಂಡ್ ನಾರ್ತ್ ಬೈ ಲೇಕ್ ಮಿಶಿಗನ್. ಪ್ರಿನ್ಸಿಪಲ್ ಟ್ರಿಬ್ಯೂಟರಿ ವರ್ಡ್ಸ್ ಯಾವುದಪ್ಪ ಅಂದರೆ ಡೆಟ್ರಾಯ್ಟ್ ರಿವರ್ ವಿಚ್ ಕ್ಯಾರೀಸ್ ಅ ಡಿಸ್ಚಾರ್ಜ್ ಆಫ್ ಲೇಕ್ ಹ್ಯೂರಾನ್ ರಿವರ್ ಆ್ಯಂಡ್ ರೈಸಿನ್ ರಿವರ್. ಮಿಶಿಗನಲ್ಲಿ ಬರುವಂಥ ಇಂಪಾರ್ಟೆಂಟ್ ರಿವರ್ಸ್ ಇದೆಲ್ಲ. ಆ್ಯಂಡ್ ದೆನ್ ಡ್ರೈನ್ಸ್ ಇಂಟು ಲೇಕ್ ಒಂಟಾರಿಯೋ ವಯಾ ನಯಾಗರಾ ಫಾಲ್ಸ್. ವೆರಿ ಇಂಪಾರ್ಟೆಂಟ್. ಸೊ ಸುಪ್ರಸಿದ್ಧ ನಯಾಗರಾ ಫಾಲ್ಸ್ ಯಾವರಿಂದ ಆಗಿರುತ್ತೆ? ಇದು ಲೇಕ್ ಎರಿ ನೆಕ್ಸ್ಟ್ ಲೇಕ್ ಯಾವುದು? ಲೇಕ್ ಒಂಟಾರಿಯೋಗೆ ಫಾರ್ಮ್ ಮಾಡುವಂಥ ರಿವರೇ ನಯಾಗರಾ ಫಾಲ್ಸ್. ಸೊ ವೆಸ್ಟರ್ನ್ ಆ್ಯಂಡ್ ಕಂಟೇನ್ಸ್ ಸೆವರಲ್ ಐಲ್ಯಾಂಡ್ಸ್. ಲಾರ್ಜೆಸ್ಟ್ ಈಸ್ ಪಿಲಿ ಐಲ್ಯಾಂಡ್ ಇದೆ ಅದರಲ್ಲಿ. ಓಕೆ, ನೋಡಿ ಲೇಕ್ ಮಿಶಿಗಾನ್, ಲೇಕ್ ಹ್ಯೂರಾನ್, ಲೇಕ್ ಎರಿ, ಲೇಕ್ ಒಂಟಾರಿಯೋ ಆ್ಯಂಡ್ ಲೇಕ್ ಸುಪೀರಿಯರ್ ಅಂತ ಇನ್ನೊಂದು ಬರುತ್ತೆ. ಸೊ ಅದೆಲ್ಲ 5 ಸೇರ್ಕೊಂಡು ಒಂದು ಗ್ರೇಟ್ ಲೇಕ್ಸ್ ಆಫ್ ನಾರ್ತ್ ಅಮೆರಿಕಾ ಅಂತ ಕರೀತಾರೆ. ಓಕೆ, ಸೊ ಲೇಕ್ ಎರಿ ಬಗ್ಗೆ ಅಂದರೆ 4th largest ಆ್ಯಂಡ್ ಸದರ್ನ್ ಮೋಸ್ಟ್ ಆಫ್ ದಿ 5 ಗ್ರೇಟ್ ಲೇಕ್ಸ್. ಇದು ವಾರ್ಮೆಸ್ಟ್, ಶಾಲೋವೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಬೈ ವಾಲ್ಯೂಮ್ ಅಮಂಗ್ ದ ಗ್ರೇಟ್ ಲೇಕ್ಸ್. ವೆರಿ ಇಂಪಾರ್ಟೆಂಟ್. ಸ್ಮಾಲೆಸ್ಟ್ ಬೈ ವಾಲ್ಯೂಮ್ ಅಮಂಗ್ ದ Great Lakes, and it is most productive of all the Great Lakes. Compared to that, it is named after Erie Indians. Forms the boundary between Canada, Ontario in the north and United States to the south, east and west. Total ಆಗಿ ಸರ್ಫೇಸ್ ಏರಿಯಾ 25,874 square kilometer ಇದೆ. It is the 7th largest lake in the world by both surface area and volume. Okay, so very important. So biodiversity ಅಂದರೆ it hosts numerous species including over 10,000 Lake Erie water snakes, millions of mayflies, several bird species, ಕಾಮನ್ ರೆಡ್ ಬ್ರೆಸ್ಟೆಡ್, ಮರ್ಗಾಸ್ನರ್ಸ್, ಗ್ರೇಬ್ಸ್, ಲೂನ್ಸ್ ಎಕ್ಸೆಟ್ರಾ ಎಲ್ಲ ಕೂಡ ಕಂಡು ಬರುತ್ತೆ ಅಲ್ಲಿ. ಜೊತೆಗೆ ವೆರಿ ಪ್ಲೆಂಟಿ ಆಫ್ ಪ್ಲಾಂಕ್ಟನ್ಸ್ ಕಂಡು ಬರುತ್ತೆ. ಅದರಿಂದ ಫಿಶ್ ಪಾಪ್ಯುಲೇಷನ್ ಕೂಡ ಹೈ ಇದೆ ಅಲ್ಲಿ. ಜೊತೆಗೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟ್ರಾಟಜಿಕ್ ಆ್ಯಂಡ್ ಎಕನಾಮಿಕ್ ಇಂಪಾರ್ಟೆನ್ಸ್. ಯಾಕಂದರೆ ಟೋಟಲ್ 4 ಮೇಜರ್ ಪೋರ್ಟ್ಸ್ ಯಾವುದು? ಡೆಟ್ರಾಯ್ಟ್ ಅಲ್ಲಿರುವಂಥ ಡೆಟ್ರಾಯ್ಟ್ ಇನ್ ಮಿಶಿಗನ್, ಕ್ಲೀವ್ಲೆಂಡ್ ಇನ್ ಓಹಾಯೋ, ಟೊಲೆಡೋ ಇನ್ ಓಹಾಯೋ, ಬಫೆಲೋ ನ್ಯೂಯಾರ್ಕ್, ಇದೆಲ್ಲದೂ ಕೂಡ ಅದರಲ್ಲಿದೆ ಲೇಕ್ ಏರಿಯಾ ಹತ್ರ ಇದೆ. ಸೊ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ಸೇಂಟ್ ಲಾರೆನ್ಸ್ ಸಬ್ಬೆ ಕೂಡ ಓದಿದ್ದು. ಆ್ಯಂಡ್ ಸಿ ಬೇ ಕನೆಕ್ಟ್ಸ್ ಗ್ರೇಟ್ ಲೇಕ್ಸ್ ವಿತ್ ಅಟ್ಲಾಂಟಿಕ್ ಓಷನ್ ಕನೆಕ್ಟ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಅಬೌಟ್ ಗ್ರೇಟ್ ಲೇಕ್ ಬಗ್ಗೆ ಮಾತಾಡಬೇಕಂತಂದರೆ ಟೋಟಲ್ 5 ಲೇಕ್ಸ್ ಇದೆ. ಆಗಲೇ ಹೇಳ್ದಂಗೆ ಲೇಕ್ ಸುಪೀರಿಯರ್,
Lake Michigan, Lake Huron, Lake Erie, Lake Ontario. These 5 largest lakes in the North America. Total together 2,45,660 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಇದನ್ನು ನೆನಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟೆಕ್ನಿಕ್ ಏನಪ್ಪ ಅಂತಂದರೆ ಹೋಮ್ಸ್. ಶರ್ಲಾಕ್ ಹೋಮ್ಸ್ ಬಗ್ಗೆ ಕೇಳ್ತೀರ. ಸೊ ಈ ಥರ ಹೋಮ್ಸ್ ನೆನಪಿಟ್ಕೊಳ್ಳಿ. ಹೋಮ್ಸ್ ಅಂದರೆ ಹ್ಯೂರಾನ್, ಓ ಅಂದರೆ ಒಂಟಾರಿಯೋ, ಎಮ್ ಅಂದರೆ ಮಿಶಿಗಾನ್, ಎಸ್ ಇ ಅಂದರೆ ಎರಿ, ಎಸ್ ಅಂದರೆ ಸುಪೀರಿಯರ್. ಸೊ ಈ ರೀತಿ ನೀವು ಗ್ರೇಟ್ ಲೇಕ್ಸ್ ಆಫ್ ಅಮೇರಿಕಾನ ನೆನಪಿಟ್ಕೋಬೋದು. ಹೋಮ್ಸ್ ಅಂತ ಅಂದರೆ ನೆನ್ಕೊಂಡೋಗ್ಬೋದು. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ನಮಸ್ತೆ ಸ್ಕೀಮ್. ನಮಸ್ತೆ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಆ್ಯಕ್ಷನ್ ಆನ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತ. ಸೊ ನ್ಯೂಸಲ್ಲಿ ಹಾಕಿದೆ ಅಂತಂದರೆ, ಈ ನ್ಯೂಸಲ್ಲಿ ಅಂದರೆ ಗೌರ್ಮೆಂಟ್ ಏನು ಮಾಡ್ತಾರೆ ಅಂದರೆ ಇಟ್ ಈಸ್ ಕನ್ಸಿಡರಿಂಗ್ ಎಕ್ಸ್ಪ್ಯಾಂಡಿಂಗ್ ನಮಸ್ತೆ ಸ್ಕೀಮ್ ಫ್ರಮ್ ದ ಅರ್ಬನ್ ಏರಿಯಾಸ್ ಟು ರೂರಲ್ ಇಂಡಿಯಾ. ಅಂದರೆ ಸ್ಯಾನಿಟೇಷನ್ ಇಶ್ಯೂ ಬರೀ ಅರ್ಬನ್ ಏರಿಯಾದಲ್ಲಿ ಅಷ್ಟೇ ಅಲ್ಲ, ರೂರಲ್ ಏರಿಯಾದಲ್ಲಿ ಇದೆ. ಹಾಗಾಗಿ ಈ ನಮಸ್ತೆ ಸ್ಕೀಮ್ನ ರೂರಲ್ ಏರಿಯಾಗೂ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 3 ಇಂಟರ್ಕನೆಕ್ಟೆಡ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಒಂದು, ಹಜಾರ್ಡಸ್ ಮ್ಯಾನ್ಯುವಲ್ ಕ್ಲೀನಿಂಗ್ ಪ್ರಾಕ್ಟೀಸಸ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಬೇಕು ಅನ್ನೋದು. ದೆನ್ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಡಿಗ್ನಿಟಿನ ಇಂಪ್ರೂವ್ ಮಾಡುವುದು. ಮೂರನೇದು, ಲೆವಲಿಹುಡ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಹೈ ಸೆಕ್ಯೂರಿಟಿ ಸಪೋರ್ಟ್ನ ಕೊಡೋದು. ಯಾರಿಗೆ? ಮ್ಯಾನ್ಯುವಲ್ ವರ್ಕರ್ಸ್ಗೆ. ಓಕೆ, ಅಬೌಟ್ ನಮಸ್ತೆ ಸ್ಕೀಮ್ ಬಗ್ಗೆ ಮಾತಾಡಬೇಕಂದ್ರೆ ಇದನ್ನ 2023 ಲಾಂಚ್ ಮಾಡಲಾಗಿತ್ತು. ಮಿನಿಸ್ಟ್ರಿ ಯಾವುದಪ್ಪ ಅಂತಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇನ್ ಕೊಲಾಬೊರೇಷನ್ ವಿತ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಕೂಡ ಮಾಡಿದ್ರು. ಏನಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ಹಜಾರ್ಡಸ್ ಮ್ಯಾನ್ಯುವಲ್ ಕ್ಲೀನಿಂಗ್ನ ಎಂಡ್ ಮಾಡಿ ಮೆಕ್ಯಾನಿಕಲ್ ಸೊಲ್ಯೂಷನ್ಸ್ ಕೊಡೋದ್ರ ಥ್ರೂ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಇಂಪ್ರೂವ್ ಮಾಡೋದು. ಇನಿಷಿಯಲಿ ಸಿವರ್ ಮತ್ತು ಸೆಪ್ಟಿಕ್ ಟ್ಯಾಂಕ್ ವರ್ಕರ್ಸ್ ಮೇಲೆ ಫೋಕಸ್ ಮಾಡಲಾಗಿತ್ತು. ನಂತರ ವೇಸ್ಟ್ ಪಿಕರ್ಸ್ಗೂ ಕೂಡ ಎಕ್ಸ್ಪೆಂಡ್ ಮಾಡಲಾಗಿದೆ. ಸೊ ಕೀ ಕಾಂಪೊನೆಂಟ್ಸ್ ಆಫ್ ನಮಸ್ತೆ ಏನಪ್ಪ ಅಂದರೆ, ಒಂದು ಮೆಕ್ಯಾನೈಸೇಷನ್ ಆ್ಯಂಡ್ ಕ್ಯಾಪಿಟಲ್ ಅಸಿಸ್ಟೆನ್ಸ್. ಮುಂಚೆ ಎಲ್ಲ ಮ್ಯಾನ್ಯುವಲಾಗಿ ಏನು ಮಾಡ್ತಾಯಿದ್ರು ಅದನ್ನೆಲ್ಲ ರಿಪ್ಲೇಸ್ ಮಾಡಿ ಸೇಫರ್ ಮೆಕ್ಯಾನೈಸ್ ಆಪರೇಷನ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇದನ್ನು ಪ್ರಮೋಟ್ ಮಾಡೋದಕ್ಕೆ ಪರ್ಸನಲೈಸ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಕೂಡ ಕೊಡ್ತಾರೆ. ಸೊ ವೇಸ್ಟ್ ಪಿಕರ್ಸ್ ಆಗಲಿ, ಸ್ಯಾನಿಟೇಷನ್ ವರ್ಕರ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಕೂಡ ಪರ್ಸನಲೈಸ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಆಕ್ಯುಪೇಷನಲ್ ಸೇಫ್ಟಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಆ ಟ್ರೈನಿಂಗಲ್ಲಿ ಟೆಕ್ನಿಕಲ್ ಮತ್ತು ಸೇಫ್ಟಿ ಸ್ಕಿಲ್ಸ್ ಯಾವ ಥರ ಇರಬೇಕು ಅನ್ನೋದು ಕೂಡ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಯಾನಿಟೇಷನ್ ವರ್ಕರ್ಸ್ ಮತ್ತು ವೇಸ್ಟ್ ಪಿಕರ್ಸ್ಗೆ ಹೆಲ್ತ್ ಆ್ಯಂಡ್ ಸೋಷಲ್ ಸೆಕ್ಯೂರಿಟಿ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಸೋಷಲ್ ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಅದರ್ ವೆಲ್ಫೇರ್ ಮೆಜರ್ಸ್ ಕೂಡ ಕೊಡ್ತಾ ಇದ್ದಾರೆ. ದೆನ್ ರಿಹ್ಯಾಬಿಲಿಟೇಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್. ಅಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಯಾರು ಮಾಡ್ತಾ ಇದ್ರು ಮುಂಚೆ ಅವರೆಲ್ಲರಿಗೂ ಕೂಡ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ಅವರನ್ನು ರಿಹ್ಯಾಬಿಲಿಟೇಟ್ ಮಾಡೋದು, ಆಲ್ಟರ್ನೇಟಿವ್ ಲೆವೆಲಿಹುಡ್ಸ್ ಕೊಡೋದು ಮತ್ತು ಡಿಗ್ನಿಟಿನ ಪ್ರಮೋಟ್ ಮಾಡೋದು ಅಂತ. ವೆರಿ ಇಂಪಾರ್ಟೆಂಟ್ ಇದು. ಸೊ ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಅಂಡರ್ ನಮಸ್ತೆ ಅಂತಂದರೆ, ಸೊ ಫಾರ್ 3,418 ಮಷಿನ್ಸ್ ಪ್ರೊಕ್ಯೂರ್ ಮಾಡಲಾಗಿದೆ. 37,654 ಸ್ಯಾನಿಟೇಷನ್ ವರ್ಕರ್ಸ್ನ ಟ್ರೈನ್ ಮಾಡಲಾಗಿದೆ. ಅಪ್ರಾಕ್ಸಿಮೇಟ್ಲಿ 60,000 ವರ್ಕರ್ಸ್ಗೆ PPE ಕಿಟ್ನ ಕೊಡಲಾಗಿದೆ. ಆ್ಯಂಡ್ 20,518 ಪೀಪಲ್ಗೆ ಸೋಷಲ್ ಸೆಕ್ಯೂರಿಟಿ ನೆಟ್ಟಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಪ್ರಪೋಸ್ ಎಕ್ಸ್ಪೆನ್ಷನ್ ಅಂತಂದರೆ ಡ್ರೈನ್ ಕ್ಲೀನರ್ಸ್, ವರ್ಕರ್ಸ್ ಇನ್ ಸಿವೇಜ್ ಟ್ರೀಟ್ಮೆಂಟ್ ಇನ್ ಪ್ಲಾಂಟ್ಸ್, ವರ್ಕರ್ಸ್ ಇನ್ ಫೇಶಿಯಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ಇವರೆಲ್ಲದೂ ಕೂಡ ರೂರಲ್ ಏರಿಯಾಸಲ್ಲಿ ಇರ್ತಾರಲ್ಲ ಅವ್ರನ್ನೂ ಕೂಡ ಇದರಲ್ಲಿ ಎಕ್ಸ್ಪೆಂಡ್ ಮಾಡಬೇಕು, ಅದನ್ನು ಕೂಡ ಇನ್ಕ್ಲೂಡ್ ಮಾಡೋಕ್ಕಂತ ಹೇಳಲಾಗಿದೆ. ಓಕೆ, ನೆಕ್ಸ್ಟ್ ರಿಹಬಿಲಿಟೇಷನ್ ಐಡೆಂಟಿಫಿಕೇಷನ್ ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಸ್ಕೀಮಲ್ಲಿ 2013 ಸರ್ವೆ ಮಾಡಲಾಗಿತ್ತು, 2018 ಸರ್ವೆ ಮಾಡಲಾಗಿತ್ತು. ಅದರಲ್ಲಿ ಟೋಟಲ್ 58,000 ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಐಡೆಂಟಿಫೈ ಮಾಡಲಾಗಿತ್ತು. ಅವರಿಗೆ ಬೆನಿಫಿಷರಿಗೆ 1 ಟೈಮ್ ಕ್ಯಾಶ್ ಅಸಿಸ್ಟೆನ್ಸ್ ಕೂಡ ಕೊಡಲಾಗಿದೆ. 27,957 ಮೆಂಬರ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಲಾಗಿದೆ. 2,008 ಮೆಂಬರ್ಸ್ಗೆ ಕ್ಯಾಪಿಟಲ್ ಸಬ್ಸಿಡಿ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರಾಜೆಕ್ಟ್ ಕೂಡ ಕೊಡಲಾಗಿದೆ. ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಮೆಕ್ಯಾನೈಸ್ ಎಕ್ವಿಪ್ಮೆಂಟ್ ಎಲ್ಲ ಮಾಡೋದ್ರಿಂದ ಸ್ಯಾನಿಟೇಷನ್ ನೋಡುವಂಥ ಒಂದು ವೇ ಚೇಂಜ್ ಆಗುತ್ತೆ, ಬಿಹೇವಿಯರ್ ಚೇಂಜ್ ಕೂಡ ಬರುತ್ತೆ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಲೇ ಹೇಳ್ಬೋದು. ಯಾವುದು? ನಮಸ್ತೆ ಸ್ಕೀಮ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಕೀಮ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಯೋಜನಾ ಅಥವಾ ಆಯ ಸಂರಕ್ಷಣಾ ಅಭಿಯಾನ್, PM ಆಶಾ ಸ್ಕೀಮ್ ಅಂತ. ಸೊ ರೀಸೆಂಟಾಗಿ ನ್ಯೂಸ್ ಏನಪ್ಪ ಅಂತಂದರೆ PM ಅನ್ನದಾತ ಆಯ ಸಂರಕ್ಷಣಾ ಸ್ಕೀಮ್ ಹ್ಯಾಸ್ ಎಮರ್ಜ್ಡ್ ಆಸ್ ಅ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಕ್ಚರ್ಡ್ ಮೆಕ್ಯಾನಿಸಮ್ ಟು ಸಪೋರ್ಟ್ ಫಾರ್ಮರ್ಸ್ ಥ್ರೂ ಅಶ್ಯೂರ್ಡ್ ಪ್ರೊಕ್ಯೂರ್ಮೆಂಟ್, ಪ್ರೈಸ್ ಸ್ಟೆಬಿಲೈಸೇಷನ್ ಆ್ಯಂಡ್ ಎಫೆಕ್ಟಿವ್ ಮಾರ್ಕೆಟ್ ಇಂಟರ್ವೆನ್ಷನ್ಸ್. ಸೊ ಅದ್ರ ಬಗ್ಗೆ ಸ್ವಲ್ಪ ಹೋಗ್ತಾ ಇದ್ದಾರೆ. ಸೊ ಅಬೌಟ್ PM ಆಶಾ ಅಂತಂದರೆ ಇದನ್ನು 2018 ಸೆಪ್ಟೆಂಬರಲ್ಲಿ ಲಾಂಚ್ ಮಾಡಲಾಗಿತ್ತು. ಏನಪ್ಪ ಅಂತಂದರೆ ಸ್ಟ್ರೆಂಥನಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆ್ಯಂಡ್ ಎನ್ಶೂರಿಂಗ್ ರೆನ್ಯುಮರೇಟಿವ್ ಪ್ರೈಸಸ್ ಫಾರ್ ಫಾರ್ಮರ್ಸ್. ಸಿಂಪಲ್ ಆಗಿ ಅಂತಂದರೆ MSPಯಲ್ಲಿ ಕೆಲವೊಂದು ಇಶ್ಯೂಸ್ ಇದ್ದು ಆ ಇಶ್ಯೂಸ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ತಂದಿರುವಂಥ ಸ್ಕೀಮಿಗೆ PM ಆಶಾ ಅಂತ ಕರಿತಾ ಇದ್ರು. ಇದರಿಂದ ಯೂಸ್ ಯಾರಿಗಾಗುತ್ತೆ? ಫಾರ್ಮರ್ಸಿಗೆ. ಯಾಕೆ? ರೆನ್ಯುಮರೇಟಿವ್ ಪ್ರೈಸ್ ಅಥವಾ ಇನ್ಕಮ್ ಜಾಸ್ತಿ ಆಗ್ತಾ ಇತ್ತು. ಅದರಲ್ಲಿ ಟೋಟಲಾಗಿ 4 ಮೇಜರ್ ಕಾಂಪೋನೆಂಟ್ಸ್ ಇತ್ತು. ಒಂದು ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂತ ಕರಿತಿದ್ರು. ಸಿಂಪಲಾಗಿ ಏನಂತಂದರೆ MSP ಅಂದರೆ ಎನ್ಶೂರ್ ಪ್ರೊಕ್ಯೂರ್ಮೆಂಟ್ ಆಫ್ ಕ್ರಾಪ್ಸ್ ಆಟ್ MSP when the market prices fall below MSP during the harvest. ಓಕೆನಾ? ಸೊ ಏನಾದರೂ ಮಾರ್ಕೆಟ್ ನಾರ್ಮಲಿ ಐಡಿಯಲ್ ಕಂಡೀಷನ್ ಏನಪ್ಪ ಅಂದ್ರೆ ಮಾರ್ಕೆಟ್ ಪ್ರೈಸ್ ವಿಲ್ ಬಿ ಹೈಯರ್ ದೆನ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ ಇತ್ತಂದರೆ ಜನ ಮಾರ್ಕೆಟಲ್ಲೇ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಈ ಮಾರ್ಕೆಟ್ ಪ್ರೈಸ್ ಇರುತ್ತಲ್ಲ, ಮಾರ್ಕೆಟ್ ಪ್ರೈಸ್ MSPಗಿಂತ ಕೆಳಗೆ ಹೋಗುತ್ತೆ. ಸೊ MSPಗಿಂತ ಕೆಳಗೆ ಹೋದಾಗ ಒಂದು
ಓಪನ್ ಎಂಡೆಡ್ ಸ್ಕೀಮ್ ಇದೆ MSP. ಸೊ ಅದರಲ್ಲಿ ಜನ ಮಾರ್ಕೆಟಲ್ಲಿ ಮಾರೋ ಬದಲು ಕಮ್ಯುನಿಟಿ ಮಾರೋ ಬದಲು ಬಂದು ಥ್ರೂ MSP ಗೌರ್ಮೆಂಟ್ ಹತ್ರ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತಾರೆ. ಸೊ ದಿಸ್ ಈಸ್ ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಅಂತ. ಮೇನ್ಲಿ ಇದನ್ನು ಪಲ್ಸಸ್, ಸಾಯಿಲ್ ಸೆಟ್ಸ್ ಮತ್ತು ಕೋರ್ಪಾ ಕವರ್ ಮಾಡುತ್ತೆ. ಪ್ರೊಕ್ಯೂರ್ಮೆಂಟ್ ಯಾರು ಮಾಡ್ತಾರೆ? NAFED ಮತ್ತು NCCF ಏಜೆನ್ಸಿ ಕೂಡ ಮಾಡ್ತಾರೆ. ಮತ್ತು ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ರಿಕ್ವೆಸ್ಟ್ ಮೇಲೆ ಮಾಡಲಾಗುತ್ತೆ. ಆ್ಯಂಡ್ ಓನ್ಲಿ ರಿಜಿಸ್ಟರ್ಡ್ ಫಾರ್ಮರ್ಸ್ ವಿತ್ ವ್ಯಾಲಿಡ್ ಲ್ಯಾಂಡ್ ರೆಕಾರ್ಡ್ಸ್ ಆರ್ ಎಲಿಜಿಬಲ್ ಇದರಲ್ಲಿ. ಆ್ಯಂಡ್ ದಿಸ್ ಎನ್ಶೂರ್ಸ್ ಡೈರೆಕ್ಟ್ ಬೆನಿಫಿಟ್ ವಿತೌಟ್ ಎನಿ ಇಂಟರ್ಮೀಡಿಯೇಟ್ಸ್. ಓಕೆನಾ, ಇಂಟರ್ಮೀಡಿಯೇಟ್ಸ್ ಇರೋಂಗಿಲ್ಲ. ಡೈರೆಕ್ಟಾಗಿ ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಯಾರಿಗೆ ಹೋಗುತ್ತೆ? ಫ್ರಮ್ ಗೌರ್ಮೆಂಟ್ ಟು ಫಾರ್ಮರ್ಸ್ ಬ್ಯಾಂಕ್ ಅಕೌಂಟಿಗೆ ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇದ್ರಾಗ ಸೆಕೆಂಡ್ ಕಾಂಪೊನೆಂಟ್ ಯಾವುದಪ್ಪ ಅಂತಂದರೆ ಪ್ರೈಸ್ ಸ್ಟ್ಯಾಬಿಲೈಸೇಷನ್ ಫಂಡ್ ಅಂತ ಮಾಡಲಾಗಿತ್ತು. ಇದನ್ನು ಮಾಡುತ್ತೆ, ಇಟ್ ಪ್ರೊಟೆಕ್ಟ್ಸ್ ದ ಕನ್ಸ್ಯೂಮರ್ ಫ್ರಮ್ ಪ್ರೈಸ್ ವೊಲಟಿಲಿಟಿ ಬೈ ಮೇಂಟೈನಿಂಗ್ ದ ಬಫರ್ ಸ್ಟಾಕ್ಸ್ ಆ್ಯಂಡ್ ಎಸೆನ್ಷಿಯಲ್ ಕಮ್ಯುನಿಟೀಸ್. ಫಸ್ಟಲ್ಲಿ ಇದರಲ್ಲಿ ಮಾಡ್ತೀವಿ, ವಿ ಪ್ರೊಟೆಕ್ಟ್ ರೆನ್ಯುಮರೇಷನ್ ಆಫ್ ಯಾರು? ಫಾರ್ಮರ್ಸಿಂದ ಪ್ರೊಟೆಕ್ಟ್ ಮಾಡ್ತೀವಿ. ಸೆಕೆಂಡ್ ಕಾಂಪೊನೆಂಟಲ್ಲಿ ಕನ್ಸ್ಯೂಮರ್ಸ್ನ ಪ್ರೊಟೆಕ್ಟ್ ಮಾಡ್ತೀವಿ. ಯಾಕೆಂದರೆ ಮಾರ್ಕೆಟ್ ವೊಲಟಿಲಿಟಿ ಇರೋದ್ರಿಂದ ಸಡನ್ನಾಗಿ ಪ್ರೈಸ್ ಜಾಸ್ತಿ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಪ್ರೈಸ್ ಜಾಸ್ತಿ ಆದರೂ ಕೂಡ ಕನ್ಸ್ಯೂಮರ್ಸ್ಗೆ ಕಾಮನ್ ಪ್ರೈಸಲ್ಲಿ ಸಿಗೋದಕ್ಕೋಸ್ಕರ ಬಫರ್ ಸ್ಟಾಕ್ನ ಮೇಂಟೈನ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಮೇನ್ ಕಮ್ಯುನಿಟೀಸ್ ಯಾವುದು? ಪಲ್ಸಸ್, ಓನಿಯನ್ಸ್, ಪೊಟ್ಯಾಟೋಸ್. ಸೇಮ್ ಇಲ್ಲಿ ಏನು ಇವ್ರ ಹತ್ರ ಪ್ರೊಕ್ಯೂರ್ ಮಾಡ್ಕೊಂಡಿರ್ತೀವಿ, ಕಮ್ಮಿ ರೇಟ್ ಇದ್ದಾಗ ಅಥವಾ ಜಾಸ್ತಿ ರೇಟ್ ಇದ್ದಾಗ ಅದನ್ನ ಇಲ್ಲಿ ಬಫರ್ ಸ್ಟಾಕ್ ಇಟ್ಕೊಂಡು ಜಾಸ್ತಿ ರೇಟಲ್ಲಿ ಬಂದಾಗ ಆವಾಗ ಮಾರ್ಕೆಟಲ್ಲಿ ಸ್ಟೆಬಿಲೈಸ್ ಮಾಡಿ ಕನ್ಸ್ಯೂಮರ್ಸ್ಗೆ ಕೊಡಲಾಗುತ್ತೆ. ಓಕೆ, ಇಟ್ ಇಸ್ ಸೆಟಪ್ ಟು ಸ್ಟೆಬಿಲೈಸ್ ದ ಪ್ರೈಸಸ್ ಆಫ್ ಕೀ ಅಗ್ರಿ ಆ್ಯಂಡ್ ಹಾರ್ಟಿಕಲ್ಚರಲ್ ಪ್ರಾಡಕ್ಟ್ಸ್. ಕಮೋಡಿಟೀಸ್ ಆರ್ ಪ್ರೊಕ್ಯೂರ್ಡ್ ಡ್ಯೂರಿಂಗ್ ದ ಹಾರ್ವೆಸ್ಟ್ ಸೀಸನ್ ಆ್ಯಂಡ್ ರಿಲೀಸ್ ಇನ್ ದ ಲೀನ್ ಸೀಸನ್ಸ್ ಟು ಕಂಟ್ರೋಲ್ ಪ್ರೈಸ್ ಸ್ಪೈಕ್ಸ್ ಆ್ಯಂಡ್ ಎನ್ಶೂರ್ ಅಫೋರ್ಡಬಿಲಿಟಿ. ಸೊ ಇನ್ಫ್ಲೇಷನ್ ಆಗದೇ ಇರಲಿ, ಜನಕ್ಕೆ ಅಫೋರ್ಡಬಲ್ ಪ್ರೈಸಸಲ್ಲಿ ಗೂಡ್ಸ್ ಸಿಗೋಲಿ ಅನ್ನೋದಕ್ಕೋಸ್ಕರ ಮಾಡಿರುವಂಥ ಸ್ಕೀಮ್ ಯಾವುದು? ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ. ಮೂರನೇದು ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ ಇರುತ್ತೆ. ಇದರಲ್ಲಿ ಅಂತಂದರೆ ಫಾರ್ಮರ್ಸ್ ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಇಟ್ ಇಸ್ ನಾಟ್ ಫಿಸಿಕಲಿ ಪ್ರೊಕ್ಯೂರ್ಡ್. ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಪೇಡ್ ದ ಪ್ರೈಸ್ ಡಿಫ್ರೆನ್ಸ್ ಬಿಟ್ವೀನ್ ದ MSP ಆ್ಯಂಡ್ ಆ್ಯಕ್ಚುಯಲ್ ಮಾರ್ಕೆಟ್ ಪ್ರೈಸ್ ಇನ್ ನೋಟಿಫೈಡ್ ಮಾರ್ಕೆಟ್. ಸೊ ಫಸ್ಟ್ ಯಾವುದು? ಪ್ರೈಸ್ ಸಪೋರ್ಟ್ ಸಿಸ್ಟಮಲ್ಲಿ ಏನು ಮಾಡ್ತಾ ಇದ್ವಿ? ಮಾರ್ಕೆಟ್ ಪ್ರೈಸ್ ಏನಾದರೂ MSPಗಿಂತ ಕೆಳಗಡೆ ಹೋಯ್ತಂದರೆ ಫಾರ್ಮರ್ಸ್ ಡೈರೆಕ್ಟಾಗಿ ಗೌರ್ಮೆಂಟ್ಗೆ MSP ರೇಟಲ್ಲಿ ಮಾರಲಾಗ್ತಿತ್ತು. ಇಲ್ಲೇ ಮಾಡ್ತಾರೆ ಅಂದರೆ ಮಾರ್ಕೆಟ್ ಪ್ರೈಸ್ MSP ಅಂತ ಕೆಳಗಡೆ ಹೋದರೂ ಕೂಡ ಮಾರೋದೆಲ್ಲಿಗೆ? ಮಾರ್ಕೆಟ್ಗೆ ಮಾರಿ. ಓಕೆ, ಮಾರ್ಕೆಟ್ ಪ್ರೈಸಲ್ಲೇ ಮಾರಿ. ಬಟ್ ಮಾರ್ಕೆಟ್ ಪ್ರೈಸ್ ಮತ್ತು MSP ನಡಿರುವಂಥ ಗ್ಯಾಪ್ ಎಷ್ಟಿರುತ್ತೆ? ಫಾರ್ ಎಕ್ಸಾಂಪಲ್ MSP ಮೈನಸ್ ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತೆ ಗ್ಯಾಪ್? ಫಾರ್ ಎಕ್ಸಾಂಪಲ್ 100 ರೂಪೀಸ್ ಇತ್ತು ಅನ್ಕೊಳ್ಳಿ. ಈ 100 ರೂಪೀಸ್ನ ಗೌರ್ಮೆಂಟ್ ಯಾರಿಗೆ ಕೊಡುತ್ತೆ? ಫಾರ್ಮರ್ಸಿಗೆ ಕೊಡುತ್ತೆ. ಓಕೆ, ಫಾರ್ಮರ್ಸಿಗೆ ಕೊಡುತ್ತೆ. ಸೊ ದಿಸ್ ಈಸ್ ಏನಿದು? ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಎಷ್ಟು ಡೆಫಿಷಿಯನ್ಸಿ ಇದೆ MSPಗೂ ಮತ್ತು ಮಾರ್ಕೆಟ್ ಪ್ರೈಸ್ಗೆ ಎಷ್ಟು ಡೆಫಿಷಿಯನ್ಸಿ ಇದೆ ಅದನ್ನು ಫಾರ್ಮರ್ಸಿಗೆ ಕೊಡಲಾಗುತ್ತೆ. ಸೊ ಪೇಮೆಂಟ್ನ ಡೈರೆಕ್ಟ್ಲಿ ಫಾರ್ಮರ್ಸ್ ಅಕೌಂಟಿಗೆ ಮಾಡಲಾಗುತ್ತೆ ಥ್ರೂ ಬ್ಯಾಂಕ್ ಅಕೌಂಟ್ಸ್. ಅಪ್ ಟು 15% ಆಫ್ ದ MSP ವ್ಯಾಲ್ಯೂ ವಿಲ್ ಬಿ ಪ್ರೊವೈಡೆಡ್. ಮೇನ್ಲಿ ಆಯಿಲ್ ಸೆಟ್ಸ್ ಯೂಸ್ ಮಾಡಲಾಗುತ್ತೆ. ಇದೇನು ಮಾಡುತ್ತೆ ಅಂದರೆ ಇಟ್ ರೆಡ್ಯೂಸ್ ದ ನೀಡ್ ಫಾರ್ ಲಾರ್ಜ್ ಪ್ರೊಕ್ಯೂರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಯಾಕಂದರೆ ಒಂದ್ಸರಿ ನೀವು ಫಾರ್ಮರ್ಸಿಂದ ಪ್ರೊಕ್ಯೂರ್ ಮಾಡ್ಕೊಂಡ್ರೆ ಸ್ಟೋರ್ ಮಾಡೋದಕ್ಕೆ ನಿಮಗೆ ಸ್ಟೋರೇಜ್ ಸಿಸ್ಟಮ್ ಬೇಕು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಮಾರ್ಕೆಟಲ್ಲೇ ಸೇಲ್ ಮಾಡಿ ನಿಮಗೆ ಕಮ್ಮಿ ರೇಟಿಗೆ ಹೋಯ್ತಂದರೆ MSP ಮತ್ತು ಮಾರ್ಕೆಟ್ ಪ್ರೈಸಲ್ಲಿರುವಂಥ ಗ್ಯಾಪ್ನ ನಾವು ನಿಮಗೆ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಇತ್ತು. ಇದರಲ್ಲಿ ಏನು ಮಾಡ್ತಾರೆ? ಕೆಲವೊಂದು ಪೆರಿಷಬಲ್ ಗೂಡ್ಸ್ ಇರುತ್ತೆ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಕಮೋಡಿಟೀಸ್ನ, ಅದನ್ನು ಪ್ರೊಕ್ಯೂರ್ ಮಾಡೋಕ್ಕೋಸ್ಕರ ಮಾಡಿರುವಂಥ ಸ್ಕೀಮು. ಇದರಲ್ಲಿ ಪ್ರಾಡಕ್ಟ್ಸ್ ಟೊಮೆಟೊ ಆಗಲಿ, ಆನಿಯನ್ಸ್ ಆಗಲಿ, ಪೊಟ್ಯಾಟೋಸ್ ಆಗಲಿ, ಅವಕ್ಕೆಲ್ಲದಕ್ಕೆ MSP ಇಲ್ಲ, MSP ಕೊಡೋಂಗಿಲ್ಲ. ಸೊ ಅಂಥ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಇದೇ ಮಾಡುತ್ತೆ, ಇದನ್ನು ಮಾರ್ಕೆಟ್ ಪ್ರೈಸ್ಗಿಂತ 10% ಕೆಳಗಡೆ ಏನಾದರೂ ಹೋಯ್ತಂದ್ರೆ ಪ್ರೈಸ್ ಹೋಯ್ತಂದರೆ ಅವಾಗ ಇದನ್ನು ಆ್ಯಕ್ಟಿವೇಟ್ ಮಾಡಲಾಗುತ್ತೆ. ಸೊ ಇಟ್ ಆಪರೇಟ್ಸ್ ಥ್ರೂ ಕಾಸ್ಟ್ ಶೇರಿಂಗ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ನೋಡಲ್ ಏಜೆನ್ಸೀಸ್, NAFED ಆ್ಯಂಡ್ NCCF. ಸೇಮ್ ಥಿಂಗ್ ಏನಪ್ಪ ಅಂತಂದರೆ ಮಾರ್ಕೆಟ್ ಪ್ರೈಸ್ MSP ಅಥವಾ ಮಾರ್ಕೆಟ್ ಪ್ರೈಸ್ ಭಾಳ ಕಡಿಮೆ ಹೋಯಿತು ಅಂದಾಗ ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಡೈರೆಕ್ಟಾಗಿ ಫಾರ್ಮರ್ಸ್ ಕಡೆಯಿಂದ ಪ್ರೊಕ್ಯೂರ್ ಮಾಡ್ಕೊತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ 4 ಕಾಂಪೊನೆಂಟ್ಸ್. ಯಾವುದು? ಫಸ್ಟ್ ಪ್ರೈಸ್ ಸಪೋರ್ಟ್ ಸಿಸ್ಟಮ್, ಪ್ರೈಸ್ ಸಪೋರ್ಟ್ ಸ್ಕೀಮಲ್ಲಿ MSP ಡೈರೆಕ್ಟಾಗಿ. ಎರಡನೇದು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಮೂರನೇದು ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ಸ್ ಸ್ಕೀಮಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಟು MSPನೇ, ಬಟ್ಟು ಫಾರ್ಮರ್ಸಿಂದ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡಲ್ಲ, ಫಾರ್ಮರ್ಸ್ಗೆ ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಸೇಲ್ ಮಾಡಿ, ಬಟ್ ಡೆಫಿಷಿಯನ್ಸಿ ಎಷ್ಟಿದೆ ಅದನ್ನು ನಾವು ನಿಮ್ಗೆ ಪೇ ಮಾಡ್ತೀವಿ ಅಂತ ಹೇಳ್ತಾರೆ. ಫೈನಲ್ ಆಗಿ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಇರುತ್ತೆ. ಇದರಲ್ಲಿ ಯಾವ ಪ್ರಾಡಕ್ಟ್ಸ್ MSPಯಲ್ಲಿ ಕವರ್ ಆಗಿಲ್ಲ, ಅವ್ರಿಗೇನಾದರೂ ಇಶ್ಯೂ ಆಯಿತು, ಅವ್ರಿಗೇನಾದರೂ ಪ್ರೈಸ್ ಡ್ರಾಪ್ ಆಯಿತು ಅಂದಾಗ ಗೌರ್ಮೆಂಟ್ ಇದನ್ನು ಟ್ರಿಗರ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ PM ಆಶಾ. ಸೊ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಆಲ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಕವರ್ ಮಾಡಿದ್ದೀನಿ ಇವತ್ತು. ಸೊ ವಿತ್ ದಿಸ್ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.